ಓಂ ಗುರುಭ್ಯೋ ನಮಃ. ಓಂ ಗಂಗಾ ಪೃಥ್ವಿ ವಾಯುರಗ್ನೇಹ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿ ನಮಃ. ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಸರ್ವದೇವತೆಗಳಿಗೂ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ, ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ ಡಾಕ್ಟರ್ ಕೆ ವಿ ಮಹಾದೇವ್, ಯೋಗ ಗುರು, ಆಲ್ಸೋ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿಸ್ಟ್. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಮ್ಮದು ಯೂಟ್ಯೂಬ್ನಲ್ಲಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಿಮಗೆ 6,000ಕ್ಕೂ ಅಧಿಕವಾದಂತಹ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ. ಅದರಲ್ಲಿ ಯೋಗ, ಪ್ರಾಣಾಯಾಮ, ಹಾಗೆ ನಮ್ಮ ಹತ್ರ ನೂರಾರು ಕಾಯಿಲೆಗಳಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ, ಕ್ಯೂರ್ ಆಗಿರುವಂತಹ ಹಲವಾರು ಪೇಷೆಂಟ್ಗಳ ಇಂಟರ್ವ್ಯೂ, ಅದು ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ಪಿ ಸಿ ಒ ಡಿ, ಪಿ ಸಿ ಒ ಎಸ್ಸು, ಇರ್ರೆಗ್ಯುಲರ್ ಪೀರಿಯಡು, ಹಾಗೆ ಪೈಲ್ಸು, ಪಿಸ್ಸುಲಾ, ಪಿಸ್ಸರು, ಸೋರೆಸಿಸು, ಎಕ್ಸಿಮಾ, ಅಲರ್ಜಿ, ಸೊ ಹಾಗೆ ನಿಮಗೆ ಎಪಿಲೆಪ್ಸಿ, ಮೂರ್ಛೆ ರೋಗ, ಸೊ ಹೇರ್ ಫಾಲ್ ಆಗುವಂತಹದ್ದು, ಸ್ಕಿನ್ ಡಿಸೀಸ್ ಲೈಕ್ ದಿಸ್. ಅದ್ರ ಜೊತೆಗೆ ನಿಮಗೆ ಹಲವಾರು ಮನೆಮದ್ದುಗಳ ಬಗ್ಗೆ ವಿಡಿಯೋಗಳು ಸಿಗ್ತದೆ, ಆಧ್ಯಾತ್ಮದ ಬಗ್ಗೆ ವಿಡಿಯೋಗಳು ಸಿಗುತ್ತೆ, ಹಾಗೆ ನಿಮಗೆ ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತುಶಾಸ್ತ್ರ, ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ, ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಒಂದು ವಧೂವರರಿಗೆ, ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ಮಾಡ್ತಿರ್ತೀರಿ, ಆ ಶುಭ ಕಾರ್ಯ ಮಾಡಬೇಕು ಅಂದರೆ ಸೊ ಒಂದು ವಧುವರರಿಗೆ ಯಾವುದಾದ್ರೂ ದೋಷಗಳಿದೆಯಾ, ಆ ದೋಷಗಳಿದ್ದರೆ ಯಾವ್ಯಾವ ದೋಷಗಳಿರ್ತದೆ, ಅದಕ್ಕೆ ಪರಿಹಾರ ಏನು ಮಾಡಬಹುದು, ಸೊ ಪರಿಹಾರವನ್ನು ಹೇಗೆ ನಾವು ಮಾಡಬೇಕಾಗ್ತದೆ ಶಾಸ್ತ್ರಬದ್ಧವಾಗಿ ಅನ್ನೋದ್ರ ಬಗ್ಗೆ ವಿಡಿಯೋಗಳಿದೆ. ಹಾಗೆ ಜನ್ಮ ಕುಂಡಲಿ, ಜನ್ಮ ಜಾತಕವನ್ನು ನೋಡಿ, ಸೊ ಅವ್ರದ್ದು ಒಂದು ಕುಂಡಲಿ ಮತ್ತು ಜಾತಕವನ್ನು ಹೊಂದಾಣಿಕೆ ಮಾಡುವಂತಹ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ ಇದೆ. ಅದು ಎಷ್ಟು ಸತ್ಯ, ಎಷ್ಟು ಮಿಥ್ಯ, ಅದರ ಅವಶ್ಯಕತೆ ಇದೆಯಾ ಇಲ್ವಾ, ಇದೆಲ್ಲದರ ನೋಟಿಫಿಕೇಷನ್ ತಮಗೆ ಸಿಗ್ತದೆ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ನಾನು ಹಲವಾರು ವಿಡಿಯೋಗಳಲ್ಲಿ ತಮಗೆ ಹೇಳಿದ್ದೀನಿ, ನೀವು ಯಾವುದೇ ಒಂದು ಕುಂಡಲಿ ಜಾತಕ ಪರಿಶೀಲನೆ ಮಾಡಬೇಕಾದ್ರೆ ಸೊ ಇದರ ಬಗ್ಗೆ ತಿಳಿದಂತಹ ಜ್ಞಾನಿಗಳಿಂದ, ಸೊ ಇದರಲ್ಲಿ ತುಂಬ ನಿಪುಣತೆಯನ್ನು ಹೊಂದಿರುವಂತಹವರಿಂದ ಪರಿಶೀಲನೆ ಮಾಡಿಸಿ ಕಂಡವ್ರ ಬಳಿಯೆಲ್ಲ ಹೋಗಿ ಸೊ ಕೇಳುವಂತಹದ್ದು, ಹಾಗೆ ದಾರಿ ತಪ್ಪುವಂತಹ ಕೆಲಸಗಳನ್ನು ಮಾಡಬೇಡಿ. ಇದರಿಂದ ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಮನೆಗೆ ನಿಮಗೆ ತೊಂದರೆಗಳು ಬರ್ತದೆ. ಅದು ಬರದೇ ಇರಬೇಕಾದ್ರೆ ಸೊ ಏನು ಮಾಡಬೇಕು, ಯಾವುದೇ ಕಾಯಿಲೆಗೂ, ಅದು ಯಾವುದೇ ತರಹದ ಕಾಯಿಲೆಗಳಿರಲಿ, ಒಂದು ಕಾಯಿಲೆ ಬಂದರೆ ಆ ಕಾಯಿಲೆಗೆ ಹೇಗೆ ಒಂದು ಸೊಲ್ಯೂಷನ್ ಇದೆಯೋ, ಪರಿಹಾರ ಇದೆಯೋ, ಅದೇ ರೀತಿ ಈ ದೋಷಗಳಿಗೆ ಪರಿಹಾರಗಳು ಇದೆ. ಹಾಗೆ ನಿಮಗೆ ಯಾವುದೇ ಸಮಸ್ಯೆಗಳಿರಬಹುದು, ಅದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ. ಅದನ್ನು ಸೂಕ್ತ ರೀತಿಯಲ್ಲಿ ಶಾಸ್ತ್ರಬದ್ಧವಾಗಿ ಮಾಡಿದ್ರೆ ಆ ಸಮಸ್ಯೆಗಳಿಂದ ಹೊರಬರಬಹುದು ಅನ್ನೋದನ್ನು ನಾನು ನಿಮಗೆ ಸೊ ತುಂಬ ಇನ್ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಾವು ಹೋಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ಸೊ ನಿಮಗೆ ಯಾವುದೇ ತರಹದ ಈ ಒಂದು ವಾಸ್ತು ಪೂಜೆ ಮಾಡಬೇಕು, ಅಥವಾ ಮನೆಯಲ್ಲಿ ಯಾವುದೋ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ, ಅಥವಾ ನಮ್ಗೆ ಯಾವುದೋ ಒಂದು ದೋಷ ಇದೆ ಅಂತ ಯಾರೋ ಹೇಳಿದರೆ ಇದಕ್ಕೆ ಸೂಕ್ತ ಪರಿಹಾರ ಕೊಡಿ, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ನಮ್ಮನ್ನು ಕೂಡ ಸಂಪರ್ಕಿಸಬಹುದು. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, 9945123126. ಸೊ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಈ ದಿನ ಒಂದು ವಿವಾಹ ಮಾಡಬೇಕು ಅಂದರೆ, ನಮ್ಮದೇ ಮಗಳಿರಲಿ ಅಥವಾ ಮಗ ಇರಲಿ ಅಥವಾ ನಮ್ಮ ಸಂಬಂಧಿಕರು ಯಾರದೇ, ಅದಕ್ಕೆ ಸೊ ಅಷ್ಟಕೂಟಗಳು ಅಂತ ಇದೆ. ಅಷ್ಟಕೂಟಗಳಲ್ಲಿ ವರ್ಣಕೂಟದ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ತಾರಾಕೂಟದ ಬಗ್ಗೆ ಇದನ್ನು ನಾನು ಹೇಳ್ತಿಲ್ಲ, ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಮಗು ಹುಟ್ಟಿದ ಕ್ಷಣ, ಹುಟ್ಟಿದ ದಿನಾಂಕ, ವಾರ, ವರ್ಷ
ಮತ್ತು ಹುಟ್ಟಿದಂತಹ ಸಮಯ ಅತಿ ಮುಖ್ಯ ಆಗ್ತದೆ. ಸೊ ಹಾಗಾಗಿ ಆ ಥರ ಇದ್ದವರು, ಸೊ ನೀವು ಜ್ಯೋತಿಷಿ ಅಥವಾ ಕುಂಡಲಿ ಹಾಕೋದಕ್ಕೆ ಅಥವಾ ಒಂದು ಮದುವೆ ಶುಭ ಸಮಾರಂಭ ಮಾಡಬೇಕಾದ್ರೆ ಅದಕ್ಕೇನಾದರೂ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದನ್ನು ದಿನಕೂಟ ಅಂತಲೂ ಕೂಡ ಹೇಳ್ತಾರೆ, ಅಥವಾ ತಾರಾಕೂಟ ಅಂತಲೂ ಹೇಳ್ತಾರೆ, ಅಥವಾ ತಾರಾ ನಕ್ಷತ್ರ ಅಂತಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ನಾನು ಜ್ಯೋತಿಷ್ಯ ಶಾಸ್ತ್ರ ಮೂಲ ಗ್ರಂಥವನ್ನು ಇಟ್ಕೊಂಡು ಸೊ ಇದರಲ್ಲಿ ಏನಿದೆಯೋ ಇದನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿಯ ಜನ್ಮ ಚಿಹ್ನೆಯ ಹೊಂದಾಣಿಕೆಯನ್ನು ತೋರಿಸಲು ಇದನ್ನು ನಾವು ಬಳಸ್ಕೋತೀವಿ. ಅಂದರೆ ನಮ್ಮ ಜನ್ಮ ತಾರೆಯಿಂದ 9 ತಾರೆಗಳಿದೆ. ಪ್ರತಿಯೊಂದು ಮನುಷ್ಯನಿಗೂ ಕೂಡ ಅವರದೇ ಆದಂತಹ ನಕ್ಷತ್ರಗಳು, ಅವರದೇ ಆದ ಗೋತ್ರಗಳು, ಅವರದೇ ಆದ ರಾಶಿಗಳಿದೆ. ಸೊ ಯಾವ ನಕ್ಷತ್ರದಲ್ಲಿ ಯಾವ ಚರಣದಲ್ಲಿ ಹುಟ್ಟಿದ್ರು ಆ ಚರಣದಲ್ಲಿ ಬರುವಂತಹ ಅಕ್ಷರಗಳ್ಯಾವ್ಯಾವು, ಸೊ ಆ ಅಕ್ಷರಗಳಿಂದ ನಾವು ಹೆಸರಿಟ್ಟರೆ ಯಾವ ರಾಶಿ ಬರ್ತದೆ ಅನ್ನುವುದನ್ನು ತಿಳಿಸುವಂತಹದ್ದು. ಈ 9 ತಾರೆಗಳೇನಿದೆ ಇದನ್ನು ನವತಾರೆಗಳು ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ನಂಬರ್ 1 ಜನ್ಮ, ಮಿತ್ರ, ಪರಮ ಮಿತ್ರ, ಸೊ ತಾರೆಗಳು ಅಂತ ಹೇಳ್ತೀವಿ. ಅದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೊ ಜನ್ಮ, ಸಂಪತ್, ವಿಪತ್, ಕ್ಷೇಮ, ಪ್ರತ್ಯರ, ಸಾದರ, ವದ, ಮಿತ್ರ, ಪರಮಮಿತ್ರ ತಾರೆಗಳು ಅಂತೇಳಿ ನವತಾರೆಗಳಿದೆ. ತಾರೆ ಅಂದರೆ ನಾವು ಹುಟ್ಟಿದಂತಹ ಜನ್ಮ ನಕ್ಷತ್ರ. ಜನ್ಮ ನಕ್ಷತ್ರಗಳ ಹೊಂದಾಣಿಕೆ ಆಗುತ್ತಾ ಈ ವಧುವಿನ ಜನ್ಮ ನಕ್ಷತ್ರಕ್ಕೂ ವರನ ಜನ್ಮ ನಕ್ಷತ್ರಕ್ಕೂ ಹೊಂದಾಣಿಕೆ ಬರ್ತದ ಅಂತ ನೋಡುವಂತಹದ್ದೇ ಈ ತಾರಾಕೂಟ. ಸೊ ಇದು ಏನಪ್ಪ ತಿಳಿಸ್ಕೊಡ್ತದೆ ಅಂದರೆ, ನೋಡಿ, ಈ ಒಂದು ದಾಂಪತ್ಯದ ಜೀವನ ಹೇಗಿರ್ತದೆ, ಈ ದಾಂಪತ್ಯದಲ್ಲಿ ಅವರ ಹೊಂದಾಣಿಕೆ ಒಡನಾಟ ಹೇಗಿರ್ತದೆ, ಈ ಇಬ್ಬರ ಆರೋಗ್ಯ ಹೇಗಿರ್ತದೆ, ಇವರಿಬ್ಬರ ಸಂಬಂಧ ಹೇಗಿರ್ತದೆ, ಇದೆಲ್ಲವನ್ನು ತಿಳಿಸ್ಕೊಡುವಂತಹದ್ದೇ ಅವರ ಯಶಸ್ಸು ಹೇಗಿರ್ತದೆ, ಸೊ ಅವರಿಗೆ ಹುಟ್ಟುವಂತಹ ಸಂತಾನ ಹೇಗಿರ್ತದೆ, ಇದೆಲ್ಲವನ್ನು ತಿಳಿಸ್ಕೊಡುವಂತಹದ್ದೇ ತಾರಾಕೂಟ. ಈ 27 ನಕ್ಷತ್ರಗಳನ್ನು ಜನ್ಮರಾಶಿಗಳ 9 ಭಾಗಗಳಾಗಿ ನಾವು ಇದನ್ನು ವಿಂಗಡಿಸ್ತೀವಿ. ಹಾಗೆ ನಂಬರ್ 2, ಅದರ ಜೊತೆಗೆ ಆಲ್ಸೋ ದಂಪತಿಗಳ ಆಯಸ್ಸು, ದೀರ್ಘ ಆಯುಷ್ಸು ಎಷ್ಟು ಇರಬಹುದು, ಅಥವಾ ಈ ವಧು ಅಥವಾ ವರನ ಒಂದು ಆಯಸ್ಸು ಎಷ್ಟಿದೆ ಅನ್ನುವುದನ್ನು ಕೂಡ ಇದು ನಿರ್ಧರಿಸ್ತದೆ. ಇವಾಗ ನಿಮಗೆ ಯಾವುದು ಅಲ್ಪ ಆಯಸ್ಸಿ ಗೊತ್ತಿಲ್ಲದೇ ಯಾರು ಅವರು ಅನುಕೂಲವಾಗಿದ್ದಾರೆ ಅಂತನೋ, ಹುಡುಗ ಒಳ್ಳೆ ಜಾಬಲ್ಲಿ ಅಂತನೋ, ಅಥವಾ ಹುಡುಗಿ ಒಳ್ಳೆ ಜಾಬ್ನಲ್ಲಿ ಕೆಲಸದಲ್ಲಿದ್ದಾಳೆ ಅಂತನೋ, ಅವರು ಅನುಕೂಲವಾಗಿದ್ದಾರೆ ಅಂತನೋ, ಅಥವಾ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಂತನೋ, ಯಾವ್ಯಾವುದೋ ಕಾರಣಗಳಿಂದ ಅಥವಾ ಯಾರೋ ಏನೋ ನಿಮಗೆ ಹೇಳಿಬಿಟ್ರು ಅಂತನೋ ನೀವು ತಪ್ಪಾಗಿ ಏನೋ ಅವತ್ತಿನ ಆಸೆಗೆ ಅಥವಾ ಸರಿಯಾಗಿ ಶಾಸ್ತ್ರವನ್ನು ತಿಳ್ಕೊಳ್ಳದೆ ಮಾಡಿಬಿಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಮದುವೆ ಆಗಿ 1 ವರ್ಷ 2 ವರ್ಷ ಆಗಿರ್ತದೆ, ವಧು ತೀರೋಗ್ತಾನೆ ಅಥವಾ ವರ ತೀರೋಗ್ಬಿಡ್ತಾನೆ. ಇದರಿಂದ ಆ ಒಂದು ಹೆಣ್ಣು ಮಗುವಿನ ಇಡೀ ಜೀವನ ನರಕ ಆಗ್ತದೆ, ಅಥವಾ ಹುಡುಗನ ಒಂದು ಜೀವನ ನರಕ ಆಗ್ತದೆ. ಹಾಗಾಗಿ ಈ ವಧು ಮತ್ತು ವರರ ಆಯಸ್ಸು ಎಷ್ಟು ಇದೆ ಅನ್ನೋದನ್ನು ತಿಳ್ಕೊಂಡು ಕೂಡ ಮಾಡಬೇಕಾಗ್ತದೆ. ಇದೆಲ್ಲವನ್ನು ತಿಳಿಸ್ಕೊಡುವಂತಹದ್ದೇ ಈ ಒಂದು ತಾರಾಕೂಟ ಅಥವಾ ದಿನಕೂಟ ಅಂತ ಹೇಳ್ತೀವಿ. ಸರಿ, ಇದರಲ್ಲಿ ಜನ್ಮ ಕುಂಡಲಿಯಲ್ಲಿ ಚಂದ್ರನು ಇರುವ ನಕ್ಷತ್ರವನ್ನು ಆ ವ್ಯಕ್ತಿಯ ಜನ್ಮ ನಕ್ಷತ್ರ ಎಂದು ನಾವು ಕರಿತೀವಿ. ನಾವು ಜ್ಯೋತಿಷ್ಯವನ್ನು ಪರಿಶೀಲನೆ ಮಾಡಿದಾಗ ಜನ್ಮ ಕುಂಡಲಿಯಲ್ಲಿ ಅವನು ಹುಟ್ಟಿದಂತಹ ಜನ್ಮ ಕುಂಡಲಿಯಲ್ಲಿ ಚಂದ್ರ ಇರುವಂತಹ ನಕ್ಷತ್ರವನ್ನು ಆ ವ್ಯಕ್ತಿಯ ಜನ್ಮ ನಕ್ಷತ್ರ ಅಂತ ನಾವು ಕರಿತೀವಿ. ಇದು ಈ ಜನ್ಮ ನಕ್ಷತ್ರ ಅನ್ನುವಂತಹದ್ದು ಅವರ ಆ್ಯಟಿಟ್ಯೂಡು, ಬಿಹೇವಿಯರ್ಸು, ಅಂದರೆ ಅವರ ನಡವಳಿಕೆ, ಗುಣ, ಅವರ ಲೈಫ್ ಸ್ಟೈಲು, ಅವರ ಫುಡ್ ಸ್ಟೈಲು, ಸೊ ಈ ಎಲ್ಲವನ್ನು, ಮತ್ತು ಅವ್ರದ್ದು ಆರೋಗ್ಯ ಹೇಗಿದೆ, ಅವ್ರದ್ದು ಕೆರಿಯರ್ ಹೇಗಿದೆ, ಇವೆಲ್ಲವನ್ನು ತಿಳಿಸ್ತಾ ಹೋಗ್ತಿರ್ತದೆ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ನೆಗ್ಲೆಕ್ಟ್. ಸೊ ಇದನ್ನು ನೀವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಸೊ ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ವರನ ನಕ್ಷತ್ರದಿಂದ ವಧುವಿನ ನಕ್ಷತ್ರಕ್ಕೆ ನಾವು ಎಣಿಸಿದಾಗ ಅದನ್ನು ಎಣಿಸಿ ಬಂದಂತಹ ಒಂದು ಸಂಖ್ಯೆಯನ್ನು
ಅದನ್ನು 9ರಿಂದ ನಾವು ಅದನ್ನು ಡಿವೈಡ್ ಮಾಡಿ ಭಾಗಿಸಿದಾಗ ಸೊ ಬರುವ ಆ ಶೇಷ ಏನು ಬರ್ತದೆ, ಶೇಷದ ಆಧಾರದ ಮೇಲೆ ಇದನ್ನು ನಾವು ನಿರ್ಧಾರ ಮಾಡ್ತೀವಿ. ಅಂದರೆ ತಾರಾಕೂಟಕ್ಕೆ ಒಟ್ಟು 3 ಅಂಕ ಬಂದರೆ ದಂಪತಿಗಳ ನಡುವೆ ಉತ್ತಮ ಹೊಂದಾಣಿಕೆ ಇದೆ ಅಂತ ಹೇಳ್ತೀವಿ. ಹಾಗೆ ಇದರಲ್ಲಿ ಕೆಲವೊಂದು ಶುಭ ತಾರೆಗಳು ಅಂತಿದೆ. ಇವಾಗ ಸಂಪತ್ ಇದು 2, ಕ್ಷೇಮ 4, ಸಾಧನ 6, ಮಿತ್ರ 8, ಪರಮ ಮಿತ್ರ 9. ಅದೇ ರೀತಿ ಅಶುಭ ತಾರೆಗಳು ಅಂತ ಕೆಲವೊಂದಿದೆ. ಜನ್ಮ ಇದು ಬರೀ ನಂಬರ್ 1 ಬರ್ತದೆ, ವಿಪತ್ತು ಇದು ಬರೀ 3 ಬರ್ತದೆ, ಪ್ರಕೃತ್ ಇದು 5 ಬರ್ತದೆ, ವದ 7 ಬರ್ತದೆ. ಹೀಗೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ವಧುವರರ ಹೋಗಿ ಒಂದೊಂದು ಈ ನಂಬರ್ಗಳನ್ನು ಕೊಡ್ತೀವಿ. ಅದು ಎಷ್ಟು ಬರ್ತದೆ ಅನ್ನುವುದ ಆಧಾರದ ಮೇಲೆ ನಿಶ್ಚಯ ಮಾಡಲಾಗ್ತದೆ. ಇದ್ರದ್ದು ನಾನು ಹೇಳಿದಾಗೆ ಆರೋಗ್ಯ, ದೀರ್ಘಾಯುಷ್ಯ, ಸುದೀರ್ಘ ದಾಂಪತ್ಯ, ಪರಸ್ಪರ ಬೆಂಬಲ, ಅದೃಷ್ಟ ಇದೆಲ್ಲವನ್ನು ತಿಳಿಸುವಂತಹದ್ದೇ ಈ ಒಂದು ದಿನಕೂಟ ಅಥವಾ ತಾರಾಕೂಟ. ಸೊ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಸೊ ಹೀಗಾಗಿ ಈ ವರ್ಣಕೂಟ, ತಾರಾಕೂಟ, ಅಷ್ಟಕೂಟಗಳನ್ನು ನಾವು ನೋಡದೆ ಅವ್ರಿಗೆ ಏನಾದರೂ ದೋಷಗಳಿದೆಯಾ ಅನ್ನೋದನ್ನು ನಾವು ನೋಡದೆ ಅದನ್ನು ಸರಿಯಾಗಿ ನಾಲೆಡ್ಜ್ ಇರುವಂತಹ ಈ ಜ್ಯೋತಿಷಿಗಳಿಂದ, ಎಕ್ಸ್ಪರ್ಟ್ ಇರುವಂತಹ ಜ್ಯೋತಿಷಿಗಳಿಂದ ತೋರಿಸ್ದೆ. ಸೊ ಮನಸ್ಸಿಗೆ ಬಂದಾಗೆ ಯಾರೋ ಬ್ಲೈಂಡಾಗಿ ಆಫ್ ನಾಲೆಡ್ಜ್ ಇರೋರ ಹತ್ರ ತೋರಿಸ್ಬಿಟ್ಟು ಮಾಡಿದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ವರ್ಣಕೂಟ, ವಾಶ್ಯಕೂಟ, ತಾರಾಕೂಟ, ಯೋನಿಕೂಟ, ಮೈತ್ರಿಕೂಟ, ಜ್ಞಾನಕೂಟ, ಬಕುಟಕೂಟ, ನಾಡಿಕೂಟ, ಗ್ರಹ ಮೈತ್ರಿಕೂಟ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ನಾನು ನಿಮಗೇನೋ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಿದೆಯೋ ಇದನ್ನು ನಾನು ನಿಮಗೆ ಸೊ ಒಂದು ನಾಲೆಡ್ಜ್ ಕೊಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಾಲಾವಳಿಯನ್ನು ಹೇಗೆ ನೋಡಬೇಕು, ಸಾಲಾವಳಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾವುದೇ ತರಹದ ಮೆಂಟಲಿ ಆ್ಯಂಡ್ ಫಿಸಿಕಲಿ, ಮಾನಸಿಕ ಹಾಗೆ ದೈಹಿಕ ಆರೋಗ್ಯ ಸಮಸ್ಯೆಗಳು, ಹಾಗೆ ಸೊ ಮದುವೆ ಸಮಾರಂಭ, ಗೃಹ ಪ್ರವೇಶ ಅಥವಾ ಪೂಜೆಗಳು ಅಥವಾ ಶಾಂತಿ, ಸೊ ದೋಷ ಪರಿಹಾರ ಈ ಥರದ್ದು ಏನಾದರೂ ಇದೆ ಅಂದರೆ ಅದಕ್ಕೆ ಸೂಕ್ತವಾದಂತಹ ನೀವೇನು ಲಕ್ಷ ಏನು ಖರ್ಚು ಮಾಡಬೇಕಾಗಿಲ್ಲ. ಅದೆಲ್ಲ ನಿಮಗೆ ಜನರು ಫ್ರಾಡ್ ಮಾಡುವಂತಹದ್ದು, ಜ್ಯೋತಿಷ್ಯದ ಹೆಸರು ಹೇಳಿಕೊಂಡು ನಿಮ್ಮನ್ನು ದಾರಿ ತಪ್ಪಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಸೊ ಯಾರು ಇದರಲ್ಲಿ ಆನೆಸ್ಟಾಗಿ, ಧರ್ಮವಾಗಿ, ಎಲ್ಲದೂ ಅಷ್ಟೇ ಒಂದು ಧರ್ಮ ಅಂತ ಇರ್ತದೆ, ಆ ಧರ್ಮವನ್ನು ಕ್ರಾಸ್ ಮಾಡಬಾರ್ದು, ಲಿಮಿಟ್ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಹಣದ ಆಮಿಷಕ್ಕೋಸ್ಕರ ಸೊ ಶಾಸ್ತ್ರಗಳನ್ನು ಟ್ವಿಸ್ಟ್ ಮಾಡಿ ತಿರುಚುವಂತಹದ್ದು, ವೇದ ಪುರಾಣ ಉಪನಿಷತ್ತುಗಳನ್ನು ಟ್ವಿಸ್ಟ್ ಮಾಡಿ ತಿರುಚುವಂತಹದ್ದು, ಅಥವಾ ಇನ್ನೇನೋ ಯಾವುದೋ ದೇವಸ್ಥಾನದಲ್ಲಿ ಹೋಮ ಪೂಜೆ ಹವನ ಮಾಡಿಸ್ತಾರೆ, ಅಲ್ಲೋಗಿ ಬನ್ನಿ ಇಲ್ಲೋಗಿ ಬನ್ನಿ, ಯಂತ್ರ ಕಟ್ಕೊಳ್ಳಿ, ತಂತ್ರ ಕಟ್ಕೊಳ್ಳಿ, ಮಂತ್ರ ಮಾಡಿಸಿ, ಸೊ ಯಾರ್ದೋ ಮೈ ಮೇಲೆ ದೇವ್ರು ಬರ್ತದೆ ಅಲ್ಲೋಗಿ ಕೇಳ್ಕೊಬನ್ನಿ. ಸೊ ಕೋಇನ್ಸಿಡೆನ್ಸ್, ನೀವು ಅಲ್ಲಿ ಹೋದಾಗ ಅದು ಏನೋ ಆಗಬೇಕಿತ್ತು ಅದು ಆಗ್ತಿರ್ತದೆ. ನಾನು ಅಲ್ಲಿ ಹೋದಾಗ್ಲೇ ನನಗೆ ಹಾಗಾಯಿತು, ಆ ದೇವ್ರಿಗೆ ನಾನು ಹೋಮ ಮಾಡಿಸಿದಾಗಲೇ ಹಾಗಾಯಿತು, ಅದಕ್ಕೆ ಅರ್ಕೆ ಕಟ್ಕೊಂಡಾಗ್ಲೇ ಆಯಿತು. ಇದೆಲ್ಲ ಮೂಢನಂಬಿಕೆಗಳು. ಶಾಸ್ತ್ರಗಳು ಮಾಡಿರೋದು ಈ ಮೂಢನಂಬಿಕೆಗಳಿಗಲ್ಲ. ಶಾಸ್ತ್ರ ಅಂದರೆ ಸೈನ್ಸ್ ಅಂದರೆ ಶಾಸ್ತ್ರ. ಸೊ ಹಾಗಾಗಿ ಶಾಸ್ತ್ರಬದ್ಧವಾಗಿ ಸೈಂಟಿಫಿಕ್ ಆಗಿಯೇ ಹೋಗಬೇಕು. ಅದನ್ನು ಬಿಟ್ಟು ನೀವು ಬೇರೆ ಮಾರ್ಗದಲ್ಲಿ ಹೋದರೆ ಅದರಿಂದ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಸೊ ಸರ್ವಜನೋ ಸುಖಿನೋ ಭವಂತು. ಓಂ ಗುರುಭ್ಯೋ ನಮಃ.